ನಿರ್ದೇಶಕರಾಗಿರುವಂತಹ ಯೋಗರಾಜ್ ಭಟ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ನಮಸ್ತೆ ನೋಡುಗರಿಗೆಲ್ಲ ನಮಸ್ಕಾರ. ಇವತ್ತು ಬಹಳ ಖುಷಿಯ ವಿಚಾರ ನಮ್ಗೆ ಎಲ್ರಿಗೂ ಅಂತ ಹೇಳಿ, ಒಂದು ಭಾರತ ಚಿತ್ರರಂಗ, ಇನ್ನೊಂದ್ ಕಡೆ ದಕ್ಷಿಣ ಭಾರತದ ಚಿತ್ರದ ಒಂದು ಹಾಡು ಆಸ್ಕರ್ ಅವಾರ್ಡ್ ಅನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ವಿಚಾರ ಈ ಶುಭ ದಿನ ಬೇರೆ ಇಲ್ಲ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಯಾಕಂದ್ರೆ ನಾವೆಲ್ಲದನ್ನು ಹಾಡಲ್ಲೇ ಹೇಳೋ ಮಕ್ಕಳು. ಈ ನೃತ್ಯ ರೂಪಕ, ಯಕ್ಷಗಾನ, ಕೂಚಿಪುಡಿ, ನಮ್ಮ ರೀಜನಲ್ ಲ್ಯಾಂಗ್ವೇಜಸ್, ಉತ್ತರ ಭಾರತ ಎಲ್ಲಾ ಕಡೆ ಹೋದ್ರೆ ದೊಡ್ಡ ದೊಡ್ಡ ಕಥೆಗಳಲ್ಲಿ ಒಂದು 15-20 ನಿಮಿಷಕ್ಕೆ ಒಂದ್ಸತಿ ಹಾಡಲ್ಲಿ ಅದನ್ನ ಹೇಳಿದ್ರೆ ನಮ್ಗೆ ಸುಖ ಜಾಸ್ತಿ. ಅಲ್ಲಿಂದಾನೇ ನಾವು ಸಿನಿಮಾಗಳಿಗೆ ಹಾಡನ್ನ ಅಳವಡಿಸೋಕ್ ಶುರು ಮಾಡಿದ್ದು. ಹಾಲಿವುಡ್ ಸಿನಿಮಾಗಳಲ್ಲೆಲ್ಲ ಹಾಡುಗಳು ಇರೋದಿಲ್ಲ. ಯಾವ್ದೋ ಒಂದು ಪಾಪ್ ಸಾಂಗ್ನ ಸುಮ್ನೆ ಒಂದು ಅರ್ಧ ನಿಮಿಷ ಹಾಕ್ತಾರೆ ಅಷ್ಟೇ, ಬಿಟ್ರೆ ಅವರು ಸಿನಿಮಾಗೆ ಅಂತಾನೆ ಹಾಡುಗಳು ಮಾಡೋದಿಲ್ಲ. ಸೊ ಅವರು ತುಂಬಾ ದೊಡ್ಡ ಪ್ರಶ್ನೆ ಇತ್ತು, ಈ ಸಿನಿಮಾಗೆ ಯಾಕೆ ಇಷ್ಟೊಂದು 4-5 ಹಾಡುಗಳನ್ನ ಹಾಕೊಂಡು ಓದಾಡ್ತಾರೆ ಭಾರತೀಯರ ಚಿತ್ರರಂಗದಲ್ಲಿ ಅಂತ. ಹಿಂದೆ ಒಂದ್ಸತಿ ದೊಡ್ಡವರೆಲ್ಲ ಹೇಳಿದ್ರು, ಅಮಿತಾಬ್ ಬಚ್ಚನ್ ಅವರು ಕೂಡ ಹೇಳಿದ್ರಂತೆ, ನಾವ್ ಹಾಡುಗಳಿಲ್ಲದೆ ಏನನ್ನೂ ಹೇಳಲ್ಲ, ಏನ್ ಇವಾಗ ಅಂತ, ನಿಮಗ್ ಮಾಡಕ್ ಆಗತ್ತಾ ಅನ್ನೋ ತರ. ಸೊ ಆ ಮಾನ್ಯತೆ ಬಂದಿದೆ ಅಂದ್ರೆ ಅದು ಇಡೀ ನಮ್ಮ ಕಲ್ಚರಿಗೆ ಒಂದು ರಾಯಲ್ ಸಲ್ಯೂಟ್ ಹೊಡೆದಿದೆ ಪ್ರಪಂಚ ಅನ್ನೋ ತರದ ಒಂದು ಖುಷಿ ಸಮಾಚಾರ ಇದು. ತುಂಬಾ ವಿಶೇಷ ಫೀಲಿಂಗ್ ಇದು. ಒಂದು ಪರ್ಟಿಕ್ಯುಲರ್ ಹಾಡಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಒಂದು ದೊಡ್ಡ ನಮಸ್ಕಾರ ಸಿಕ್ಕಿರೋದು ನಮ್ಮೆಲ್ರಿಗೂ ಖುಷಿ ಸಮಾಚಾರ. ಈಗ ರಾಜಮೌಳಿ ಅವರಿಗೆ ಒಂದು ಸಮಸ್ತ ನಾಡಿನ ಪರವಾಗಿ ಒಂದು ದೀರ್ಘ ದಂಡ ನಮಸ್ಕಾರ. ಮತ್ತೆ ಇಡೀ ತಂಡ ತುಂಬಾ ಬೆವರು ಸುರಿಸಿದ್ದಾರೆ ಅದಕ್ಕೆ. ನಾವು ನೋಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕುಣಿದಾರೆ, ಏನೋ ಮಾಡಿದ್ದಾರೆ ಅಂತ ಅನಿಸ್ತಿರ್ತದೆ. ಆ ಹಾಡು ಕಂಪೋಸ್ ಆಗಿ ಅದ್ರ ತಾಳಕ್ಕೆ ಕೈ ಕಾಲುಗಳನ್ನ ಆಡಿಸಿ ಅದನ್ನ ತಗೊಂಬಂದು ಎಡಿಟ್ ಮಾಡಿ ಅದನ್ನೊಂದು ಕ್ವಾಲಿಟೇಟಿವ್ ಪ್ರಾಡಕ್ಟ್ ನ ಕೊಡೋದಕ್ಕೆ ತುಂಬಾ ಒದ್ದಾಡಿರ್ತಾರೆ ಅವರು. ಇಂಥದೊಂದು ಬಂದಾಗ ಅದು ತುಂಬಾ ಮೈ ಜುಮ್ಮ ಅನ್ಸಂತ ಸಮಾಚಾರ. ತಂಡಕ್ಕೆ ನನ್ನ ಶುಭಾಶಯಗಳು. ಮತ್ತೆ ಕೇಳುಗರು ನೋಡುಗರು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆಲ್ರೆಡಿ ತುಂಬಾ ರೀಚ್ ಆದಂತ ಹಾಡು. ತುಂಬಾ ಜನ ಕೇಳಿದಾಗ, ತುಂಬಾ ಜನ ನೋಡಿದಾಗಲೇ ಸಂಗೀತಕ್ಕೆ, ನೃತ್ಯಕ್ಕೆ ಒಂದು ವಿಶೇಷ ಬೆಲೆ ಬರುತ್ತೆ. ಅದು ಜನತೆನೇ ಕೊಟ್ಟಿರೋ ಆಸ್ಕರ್ ಅದು. ಸೊ ಈ ಮತ್ತೊಮ್ಮೆ ಇಡೀ ತಂಡಕ್ಕೆ ಮತ್ತೆ ಪ್ರಶಸ್ತಿ ಕೊಟ್ಟವರಿಗೂ ಒಂದು ನಮಸ್ಕಾರ. ವಿಶೇಷವಾಗಿ ಗುರುತಿಸಿದ್ದಾರೆ. ಮತ್ತೆ ಇಂಥದ್ದು ಬರಲಿ ಅನ್ನೋದು ಒಬ್ಬ ಕನ್ನಡಿಗನಾಗಿ, ಒಬ್ಬ ಭಾರತೀಯನಾಗಿ ನನ್ನ ಆಶಯ. ನಮ್ಮ ನಿರೀಕ್ಷೆಯು ಅದುವೇ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.